ಹೊಸಪೇಟೆ ಸರ್. ಆಮೇಲೆ ನಮ್ ನಂಬರ್ ನಿಮ್ಗೆ ಯಾವ ತರ ಸಿಕ್ತು? ನೀವು ನಮ್ ಕಡೆ ಒಂದ್ ಪ್ಯಾಕೇಜ್ ತಗೊಂಡಿದ್ರಿ 3 nights 4 night ಹೌದು ಸರ್. ಅದ್ರಾಗ ನಿಮ್ಗೆ ಸರ್ವಿಸ್ ಯಾವ ತರ ಸಿಕ್ತು ಮತ್ತೆ ರೂಮ್ ಯಾವ ತರ ಇತ್ತು? ರೂಮ್ ಚೆನ್ನಾಗಿತ್ತು ಸರ್. ಪ್ಯಾಕೇಜ್ ತಗೊಂಡಕ್ಕೆ ನಮಗೆ ಸ್ವಲ್ಪ ರೊಕ್ಕ ಉಳಿತಾಯ ಆಯ್ತು. ಅಲ್ಲಿಂದ ಬಂದದಕ್ಕೂ ಒಂದು ಎಲ್ಲಾ ಪ್ಲೇಸಸ್ ನೋಡಿದಂಗ ನಿಮ್ ನಂಬರ್ ಹೆಂಗ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅಂದ್ರೆ ಇನ್ಸ್ಟಾಗ್ರಾಮ್ ನೋಡಿ ಕಾಂಟ್ಯಾಕ್ಟ್ ಮಾಡಿದ್ವಿ, ಮಾತಾಡ್ಸಿದ್ರು. ಆಮೇಲೆ ಟೈಮ್ ಟು ಟೈಮ್ ಪಿಕಪ್ ಮಾಡೋದು? ಟೈಮ್ ಟು ಟೈಮ್ ಪಿಕಪ್ ಚೆನ್ನಾಗಿತ್ತು ಸರ್. ಹಂಗೇನಿಲ್ಲ, ಕರೆಕ್ಟ್ ಟೈಮಿಗೆ ನೀವೇನ ಸರ್ವಿಸ್ ಎಲ್ಲ ಕೊಟ್ಟಿದ್ರಲ್ಲ, ಹೆಂಗ್ ಆರ್ಡರ್ ಪ್ರಕಾರ ಏನೇನ್ ಕೊಟ್ಟಿದ್ರಲ್ಲ ಅದೆಲ್ಲ ಕರೆಕ್ಟ್ ಆಗಿ ನಡ್ಕಂತ ಹೋಗಿದೆ. ನೆಕ್ಸ್ಟ್ ಟೈಮ್ ಯಾರೇ ಗೋವಾಕ್ ಬಂದಾರೆ ಎಲ್ಲಿ ಹೋಗಕ್ ಹೋಗ್ಬೇಡ್ರಿ. ಇಲ್ಲಿ ತಕ ನಮ್ ಕನ್ನಡದವ್ರು ಅದಾರೆ, ಆದಷ್ಟು ಅವರಿಗೆ ಫೋನ್ ಮಾಡಿ ಕರೆ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರೆ ಒಳ್ಳೆ ರೂಮ್, ಒಳ್ಳೆ ಫೆಸಿಲಿಟಿ ಮತ್ತೆ ಪ್ಯಾಕೇಜ್ ಸಿಗುತ್ತೆ ಚೆನ್ನಾಗಿ. ಆದಷ್ಟು ಬಜೆಟ್ ಕಮ್ಮಿ ಉಳಿತೈತಿ ನಿಮಗೆ ಪ್ಯಾಕೇಜ್ ತಗೊಂಡ್ರೆ ಅಂತ ಒಂದು ತೋರ್ಸ್ಕೊಟ್ರಿ ಸರ್. ನಿನ್ನೆ ರಾತ್ರಿ ಮಾತಾಡಕ್ ಕುಂತಿದ್ರಿ ಬೇರೆ ಕಡೆ ಎಲ್ಲ, ಈ ಟೈಮ್ ದಲ್ಲಿ ಒಂದ್ ದಿವಸ ರೂಮ್ ಬಾಡಿಗೆ 2,000 ಬಾಡಿಗೆ ಇದೆ. ಬೇರೆ ಕಡೆಗೆಲ್ಲ ಒಂದು ದಿವಸಕ್ಕೆ 2,500 3,000 ರೂಪಾಯಿ ಇದೆ ಸರ್. ಇಲ್ಲಿ 5 ಡೇಸಿಗೆ 5,000 ಅಲ್ಲಿ ಮತ್ತೆ ರೂಮು ಮತ್ತೆ ಪ್ಯಾಕೇಜ್ ವಿತ್ ಸ್ನಾಕ್ಸ್ ಎಲ್ಲ ಬಂತು. ಸೊ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ರಿ, ಚೆನ್ನಾಗೈತಿ ಸರ್. ಬರ್ಬೋದು ಮೇಡಮ್? ಎಸ್ ಸರ್, ಓಕೆ ಸರ್. ನಾವು ಎಲ್ಲಿ ಬರಕ್ಕೆ ಏನ್ ಅನುಕೂಲ ಇಲ್ಲ ಸರ್, ಚೆನ್ನಾಗಿದೆ. ಫ್ಯಾಮಿಲಿ ಮಾತ್ರ, ಕಪಲ್ಸ್ ಬರ್ಬೋದು, ಫ್ಯಾಮಿಲಿ ಬರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಕಾಂಟ್ಯಾಕ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಕರ್ನಾಟಕ ಫ್ರೆಂಡ್ಶಿಪ್ ಟ್ರಿಪ್ ಅಂತ ಇದೆ, ಅದ್ರಲ್ಲಿ ಹೋಗಿ ಸರ್ಚ್ ಮಾಡ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ, ನಿಮಗೆ ನಂಬರ್ ಸಿಗುತ್ತೆ. ಯಾವಾಗಾರ ಕಾಂಟ್ಯಾಕ್ಟ್ ಮಾಡ್ರಿ, ನಿಮ್ಗೆ ಕಾಂಟ್ಯಾಕ್ಟ್ ಅಲ್ಲಿ ಸಿಗುತ್ತೆ, ಬುಕ್ಕಿಂಗ್ ಮಾಡ್ಕೋಬಹುದು ಯಾವಾಗಾರ ಬಂದ್ರೆ. ನಾವು ಗೋವಾದಲ್ಲಿ ಬಂದಾಗ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಸರ್, ಪ್ಲೇಸಸ್ ಯಾವ್ದಕ್ ಹೋಗಕ್ ಯಾವ್ದಕ್ಕಿಲ್ಲ. ಆದ್ರೆ ಇನ್ಸ್ಟಾಗ್ರಾಮ್ ನಾಗ ನಿಮ್ದು ನೋಡಿ ಚೆಕ್ ಮಾಡಿ ಆ ಟೈಮಾಗ ನಿಮ್ದು ಇನ್ಸ್ಟಾಗ್ರಾಮ್ ಹೆಲ್ಪ್ ಆಯ್ತು ಸರ್. ನಾವು ಗೋವಾಕ್ ಬಂದಾಗ ಅವಾಗ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ನಿಮಗೆ ಕಾಲ್ ಮಾಡಿ ಪ್ಲೇಸ್ ತಿಳ್ಕೊಂಡು ಅಡ್ರೆಸ್ ಹಾಕ್ಸ್ಕೊಂಡ್ ಬಂದಿವಿ. ಚೆನ್ನಾಗಿತ್ತು ಸರ್.